ಚಿಕ್ಕಮಗಳೂರಿನ ದತ್ತಪೀಠ ಹೋರಾಟಗಾರರಿಗೆ ಸಮನ್ಸ್ ನೀಡಿರುವಂತಹ ವಿಚಾರ ಇದೆ ಅಲ್ವಾ. ಈಗ ರಾಜ್ಯಕ್ಕೆ ತಿರುವನ್ನು ಪಡೆದುಕೊಂಡಿದೆ. ಅದರಲ್ಲೂ ಬಿಜೆಪಿ ಶಾಸಕರು ಒಬ್ಬೊಬ್ಬರು ಯಾಕೆ ನೋಡ್ತಾ ಇದ್ದೀವಿ ನಾವು. ಹಿಂದೂ ವಿರೋಧಿ ಸರ್ಕಾರ, ಹಿಂದುತ್ವದ ನಿಲುವನ್ನು ಹೊಂದಿರುವಂತಹ ಸಿದ್ದರಾಮಯ್ಯನವರು ಈ ರೀತಿಯಾದಂಥ ಅಭಿಪ್ರಾಯಗಳು ಬರ್ತಾ ಇದೆ ಬಿಜೆಪಿ ಕಡೆಯಿಂದ. ಅದನ್ನು ಹೋರಾಟಕ್ಕೂ ಕೂಡ ಬಳಸ್ಕೊಂಡಿದ್ದಾರೆ. ಯಾಕಂದರೆ ಈ ಹುಬ್ಬಳ್ಳಿ ಶ್ರೀಕಾಂತ್ ಪೂಜಾರಿ ಪ್ರಕರಣ ಆದಮೇಲೆ ಇದು ಕೂಡ ಹೋರಾಟ ಆಗುವಂಥ ಸಾಧ್ಯತೆಗಳಿದ್ದಾವೆ. ಈಗ ಯತ್ನಾಳ್ ಅವರು ಕೂಡ ಟ್ವೀಟ್ ಮೂಲಕ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಹಿಂದೂ ವಿರೋಧಿ ಅಂತೇಳಿ, ಅಂದರೆ ಸೋಲುವ ಭಯ ಅವರಿಗೆ ಕಾಡ್ತಾ ಇದೆ, ತನಿಖೆ ನೆಪದಲ್ಲೇ ಹಿಂದೂಗಳಿಗೆ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಆಕ್ರೋಶ. ಸಿದ್ದರಾಮಯ್ಯ ಹಿಂದೂ ವಿರೋಧಿ, ರಾಜಕೀಯ ದ್ವೇಷಕ್ಕೆ ತತ್ಸಮಾನ ಪದವೇ ಕಾಂಗ್ರೆಸ್ ಅಂತ ಪೋಸ್ಟ್ ಮಾಡಿದ್ದಾರೆ. ಅಂದರೆ ರಾಜಕೀಯ ದ್ವೇಷದಿಂದ ಇವರ ನಿಲುವುಗಳು ಕೂಡಿದೆ, ಇವರ ನಿರ್ಧಾರ ಇದೆ. 7 ವರ್ಷಗಳ ಹಿಂದಿನ ಪ್ರಕರಣವನ್ನು ಈಗ ಅವರು ತನಿಖೆಗೆ ಸಮನ್ಸ್ ನೀಡ್ತಾರೆ ಅಂತ ಹೇಳಿದರೆ, ತನಿಖೆಯಾಗಿರುವಂತಹ ಪ್ರಕರಣವನ್ನು ಮರು ತನಿಖೆ ನೆಪದಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಕಿರುಕುಳ ನೀಡುವುದೊಂದು ಕರ್ನಾಟಕ ಪೊಲೀಸರ ಈಗಿನ ಕೆಲಸ ಆಗಿಬಿಟ್ಟಿದೆ. ಲೋಕಸಭೆ ಚುನಾವಣೆ ಸೋಲುವ ಹತಾಶೆಯಿಂದ ಸಿದ್ದರಾಮಯ್ಯನವರು ಈ ರೀತಿ ನಡೆದುಕೊಳ್ತಾ ಇರೋದು ರಾಜಕೀಯ ದ್ವೇಷಕ್ಕೆ ತತ್ಸಮಾನ ಪದವೇ ಕಾಂಗ್ರೆಸ್, ಅಂದರೆ ಸಮಾನವಾದಂತಹ ಪದವೇ ಕಾಂಗ್ರೆಸ್. ಇದು ರಾಜಕೀಯ ಷಡ್ಯಂತ್ರ, ಪಿತೂರಿ ಅನ್ನೋದು ಯತ್ನಾಳ್ ಅವರ ಅಭಿಪ್ರಾಯ. ಯತ್ನಾಳ್ ಅವರಷ್ಟೇ ಅಲ್ಲ, ಅವರ ಅಭಿಪ್ರಾಯ ಏನಿದೆ ಅದೆಲ್ಲವೂ ಕೂಡ ಬಿಜೆಪಿ ನಾಯಕರು ಅದನ್ನೇ ಹೇಳಿಕೊಂಡು ಬರ್ತಾ ಇದ್ದಾರೆ. ಇದೇ ಟೈಮ್ನಲ್ಲಿ ಯಾಕೆ ತನಿಖೆ ಕರಿಬೇಕಾಗಿತ್ತು, ಅದ್ಯಾವುದೋ ಪ್ರಕರಣ ಇರ್ಬೋದು, ಹಿಂದೆ ಯಾಕೆ ಅದನ್ನು ವಿಳಂಬ ಮಾಡಿದರು, ಇದನ್ನೇ ಈಗ ಭಾವನಾತ್ಮಕವಾಗಿ ಬಳಸಿಕೊಳ್ತಾ ಇದ್ದಾರೆ.